ನಾನು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಈ ಬಗ್ಗೆ ಕಾಂಟ್ರವರ್ಷಿಯಲ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ನಾಯಕಿ ನಟಿಯಾದಂತಹ ನಿಶ್ವಿಕಾ ನಾಯ್ಡು ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಸ್ಟೋರಿಯಲ್ಲಿ. ಹೆಣ್ಣು ಬೆತ್ತಲೆ ಇದ್ದರೂ ನೀನು ಕಣ್ಣೆತ್ತಿ ನೋಡಬಾರದು ಅಂತಿದ್ದಾರೆ. ಅಕ್ಕ, ನೀವೇ ಹೆಣ್ಣೆ ಬೆತ್ತಲೆ ಇದ್ರೂ ಇರಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಮಾತಾಡ್ತಿರುವಾಗ ನಮಗ ದೇವ್ರು ಕೊಟ್ಟಿರೋ ಕಣ್ಣಕ್ಕ ಒಂದ್ ಕೆಲಸ ಮಾಡ್ಬಿಡಿ ಅಕ್ಕ, ಎಲ್ಲಾ ಗಂಡಸರು ಕಣ್ಣನ್ನ ಕಿತ್ಬಿಟ್ಟು ಯಾವ್ದಾದ್ರು ಒಂದು ಮ್ಯೂಸಿಯಂ ಅಲ್ಲಿ ಇಟ್ಬಿಡಿ ಅಕ್ಕ. ಅಷ್ಟೇ ಅಲ್ಲ, ಗಂಡಸರ ಬಗ್ಗೆ ಮತ್ತೊಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೀವು ಗಂಡಸರು ರೋಡ್ ಅಲ್ಲಿ ಜಿಪ್ ಇಚ್ಚಿ ಮೂತ್ರ ಮಾಡ್ತಿರಲ್ಲ, ಮೊದಲು ಆ ಮಾನ ಮರ್ಯಾದೆಯನ್ನ ಮುಚ್ಕೊಳ್ಳಿ ಅಂತಿದ್ದಾರೆ. ಅಕ್ಕ, ಹೌದು ಕಣಕ್ಕ, ನಾವು ರೋಡ್ ಅಲ್ಲಿ ನಿಂತ್ಕೊಂಡು ಮೂತ್ರ ಮಾಡ್ತೀವಿ, ಆದ್ರೆ ರೋಡ್ ಮಧ್ಯದಲ್ಲಿ ನೀವ್ ಹೇಳ್ದಂಗೆ ಹೆಣ್ಮಕ್ಳು ಬೆತ್ತಲೆ ಇದ್ದರೂ ಆತರ ನಾವು ತೋರಿಸ್ಕೊಂಡು ರೋಡ್ ಮಧ್ಯದಲ್ಲಿ ನಿಲ್ಲಲ್ಲ ಕಣಕ್ಕ. ಯಾರು ನೋಡಬಾರ್ದು ಅಂದ್ಬಿಟ್ಟು ಬೇಲಿ ಸೈಡಿಗೋ ಅಥವಾ ಕಾಣದೇ ಇರೋ ಜಾಗಕ್ಕೆ ಹೋಗ್ಬಿಟ್ಟು ನಾಚ್ಕೊಂಡು ಹೋಗ್ಬಿಟ್ಟು ಮೂತ್ರ ಮಾಡ್ಕೊಂಡ್ ಬರ್ತೀವಿ ಕಣಕ್ಕ. ನಮಗ್ ಅದ್ರಲ್ಲೂ ನಾಚಿಕೆ ಇದೆ ಕಣಕ್ಕ. ನಿಮ್ಮನೆ ಹೆಣ್ಮಕ್ಳು ಮಾತ್ರ ಅಲ್ಲ, ಯಾರ ಮನೆ ಹೆಣ್ಮಕ್ಳ ಬಗ್ಗೆನೂ ಮಾತನಾಡುವ ಹಕ್ಕು ನಿನಗಿಲ್ಲ ಅಂತ ಹೇಳ್ತಿದ್ದಾರೆ. ಅಕ್ಕ, ನಿಮ್ಗೊಂದು ದೊಡ್ಡ ನಮಸ್ಕಾರ ಕಣಕ್ಕ. ಆಯ್ತು ಕಣಕ್ಕ, ಇನ್ ಯಾರಿಗಾದ್ರೂ ಬೇರೆ ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಅತ್ಯಾಚಾರ ಆದ್ರೆ, ರೇಪ್ ಆದ್ರೆ, ದೌರ್ಜನ್ಯಗಳಾದ್ರೆ ನಾವು ಮಾತಾಡಲ್ಲ ಬಿಡಿ. ನೀವೆಷ್ಟು ಅತ್ಯಾಚಾರದ ಬಗ್ಗೆ ಧ್ವನಿ ಎತ್ತಿದ್ದೀರಿ, ಎಷ್ಟು ಹೆಣ್ಮಕ್ಳು ಪರವಾಗಿ ನಿಂತಿದ್ದೀರಿ. ಅವ್ರು ಹೇಳ್ತಾ ಇದ್ದಾರೆ, ಈ ವಿಡಿಯೋ ಮಾಡುವಾಗ ನಿಮಗೆ ನಾಚಿಕೆ ಆಗ್ಲಿಲ್ವಾ ಅಂತ. ಅಕ್ಕ, ನಿಮ್ಮಂತವ್ರನ್ನ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಓಡಾಡೋರ್ನ, ಈ ದೇಶದಲ್ಲಿ ನಾಲಾಯಕ ಅಧಿಕಾರಿಗಳನ್ನ, ಅಕ್ರಮ ಮಾಡೋರ್ನ, ಕಿತ್ತೋದವ್ರನ್ನ, ಅವ್ರನ್ನೆಲ್ಲ ಹಾಕೊಂಡು ರುಬ್ಬೇಕು ಅಂದ್ರೆ ನನ್ನಂತವ್ರು ಮೂರ್ನು ಬಿಟ್ಟು ಈ ರೀತಿ ನಿಮ್ ಮುಂದೆ ಬರ್ಬೇಕಾಗುತ್ತೆ. ಎಲ್ಲರೂ ಹೋಗ್ಬಿಟ್ಟು ನನ್ನ ಪೇಜ್ ಅನ್ನ ರಿಪೋರ್ಟ್ ಮಾಡಿ ಅಂತ ನಿಶ್ವಿಕಾ ಅಕ್ಕ ಅವರು ಕರೆ ಕೊಟ್ಟಿದ್ದಾರೆ. ಈಗ ನಾನೊಂದು ಕರೆ ಕೊಡ್ತಾ ಇದ್ದೀನಿ, ನೀವೆಲ್ಲರೂ ಹೋಗ್ಬಿಟ್ಟು ನಿಶ್ವಿಕಾ ನಾಯ್ಡು ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಅನ್ಫಾಲೋ ಮಾಡಬೇಡಿ. ಒಂದು ವೇಳೆ ನೀವು ಯಾರು ಫಾಲೋ ಮಾಡ್ತಿಲ್ಲ ಅಂದ್ರೆ ಅಕ್ಕನ್ನ ಫಾಲೋ ಮಾಡ್ಬಿಟ್ಟು ಅನ್ಫಾಲೋ ಮಾಡಿ. ಯಾಕೆ ಬೇಕು ಸಮಾಜಕ್ಕೆ ಈ ರೀತಿ ಕೆಟ್ಟ ಸಂದೇಶ ಕೊಡೋದು? ನಾನು ಮಾಡಿದಂತ ವಿಡಿಯೋನ ಬೇರೆ ತರ ಪೋರ್ಟ್ರೇ ಮಾಡಿ ಬೇರೆ ರೀತಿಯೇ ಸಮರ್ಥನೆ ಮಾಡ್ಕೊಳ್ಳೋರು ಫಾಲೋವಿಂಗ್ ನಮಗೆ ಯಾಕೆ ಬೇಕು? ಕೆಲವು ಹೀರೋಯಿನ್ಗಳ ಬಂಡವಾಳ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರ? ರಾಜ್ಯ ಸರ್ಕಾರನು ನಿಮ್ದೆ, ಕೇಂದ್ರ ಸರ್ಕಾರನು ನಿಮ್ದೆ. ಬಂಡವಾಳ ಬಯಲು ಮಾಡಕ್ಕೆ ಅಂತ ನಾನೇನಾದ್ರೂ ನಿಂತ್ಕೊಂಡ್ರೆ ಎಲ್ಲರ ಕತೆ ಊರು ಬಾಗ್ಲಾಗೋಗುತ್ತೆ. ಬೇಕಾ? ಹೇಳಬೇಕು ಅನ್ನಿಸ್ತು, ಹೇಳ್ದೆ. ಈ ಬಗ್ಗೆ ಕಂಪ್ಲೀಟ್ ವರದಿಯನ್ನ ಒಂದು 8 ನಿಮಿಷ ವಿಡಿಯೋ ಆಗಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ನೋಡಿ, ಶೇರ್ ಮಾಡಿ, ಎಲ್ಲಾರ ಮನೆ ಹೆಣ್ಣು ಮಕ್ಕಳಿಗೂ ತಲುಪಬೇಕು, ನಿಶ್ವಿಕಾ ಅಕ್ಕಂಗೂ ತಲುಪಬೇಕು. ಬರಲಾ?